2 ಗಂಟೆಗೆ ಸುಮಾರು ನಮ್ಮ ಬೇದರ್ ಸಿಟಿಯಲ್ಲಿ ಒಂದು ಕಳುವಾಗಿದೆ. ನ್ಯೂ ಆದರ್ಸ್ ಕಾಲನಿಯದಲ್ಲಿರುವ ಅಂಗಡಿಗಳ ಮೇಲೆ ಕಳ್ಳರು ಅಂಗಡಿಗಳ ಒಳಗಡೆ ಮೊಬೈಲ್ ಅಂಗಡಿ ಕೂಡ ನುಗ್ಗಿ ಕಳ್ಳತನ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬರ್ತಿದೆ. ಕಂಪ್ಲೇಂಟ್ ರಿಸೀವ್ ಮಾಡಿಕೊಂಡು ನಮ್ಮ ಅಧಿಕಾರಿಗಳು ಹೋಗಿ ತನಿಖೆ ಮಾಡಿ ಕೆಲವು ಸುಳುವುಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಅಪ್ರಾಪ್ತ ಹುಡುಗನನ್ನು ವಿಚಾರಿಸಿ ಹಿಡಿದು ಈ ಕಳ್ಳತನ ಕೇಸನ್ನು ಕ್ರ್ಯಾಕ್ ಮಾಡಲಾಗಿದೆ. ಸೊ ಆ ಹುಡುಗನ ಕಡೆ ನಾವು ಕಳುವಾಗಿದ್ದ ಪ್ರಾಪರ್ಟಿಯಲ್ಲಿ ಸುಮಾರು 4,65,000 ಪ್ರಾಪರ್ಟಿಯನ್ನು ಇಂಟ್ಯಾಕ್ಟ್ ಆಗಿ ರಿಕವರಿ ಮಾಡಲಾಗಿದೆ. ಈ ಹುಡುಗ ಅದೇ ಶಾಪ್ಗೆ ಹತ್ತಿರ ಇರುವ ಒಂದು ಮನೆಯಲ್ಲಿ ಇರ್ತಾನೆ. ಮನೆಯಲ್ಲಿ ದುಡ್ಡು ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಕಳುವು ಮಾಡಬೇಕಂತ ಡಿಸೈಡ್ ಮಾಡಿ ಒಬ್ಬನೇ ಬಂದು ಆ ಶಾಪ್ ಮೇಲೆ ಇದ್ದ ಒಂದು ತಗಡನ್ನು ತೆಗೆದು ಒಳಗಡೆ ನುಗ್ಗಿ ಕಳುವು ಮಾಡಿದ ನಂತರ ಸುಳುವುಗಳೇನಾದರೂ ಪೊಲೀಸರು ಸಿಗ್ತಾವೇವೋ ಅನ್ನೋ ಉದ್ದೇಶದಿಂದ ಬೆಂಕಿ ಹಚ್ಚಿ ಆ ಶಾಪನ್ನು ಸುಟ್ಟಿದ್ದಾನೆ ಅನ್ನುವ ಮಾಹಿತಿ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಸೊ ಥಫ್ಟ್ ಕೇಸ್ ಜೊತೆ ನಾವು ಫೈರ್ ಆರ್ಸನ್ ಕೇಸ್ ಕೂಡ, ಅಂದರೆ ಬೆಂಕಿ ಹಚ್ಚಿ ಪ್ರಾಪರ್ಟಿಯನ್ನು ನಾಶ ಮಾಡಿದ್ದ ಸೆಕ್ಷನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೇವೆ ಕಂಪ್ಲೇಂಟಲ್ಲಿ. ಸೊ ಟೋಟಲ್ ಪ್ರಾಪರ್ಟಿ ಇದರಲ್ಲಿ ರಿಕವರಿ ಆಗಿದೆ ಈ ಕೇಸಲ್ಲಿ. ಆರೋಪಿ ಅಪ್ರಾಪ್ತ ಹುಡುಗ ಆಗಿದ್ದರಿಂದ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಕಡೆ ನಾವೀಗ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ದಸ್ತಗಿರಿ ಮಾಡಿ. ಅದೇ ರೀತಿ ನಮ್ಮ ಔರಾದ್ ಪೊಲೀಸ್ ಸ್ಟೇಷನಲ್ಲಿ